ಎಲ್ಲ ಮಾತಾಡಿದ್ವಿ ಆ್ಯಂಡ್ ನೋ ಕಾನ್ವರೇಷನ್ ಟುಡೇ. ಜಸ್ಟ್ ಕ್ಯೂರಿಯಸ್ ಅಲ್ಲಿ ಎಸ್ಪೆಷಲಿ ಸಂಬಡಿ ರೆಪ್ರೆಸೆಂಟಿಂಗ್ ದ ಫಿಲ್ಮ್ ಫ್ರೆಟರ್ನಿಟಿ. ಅಪ್ಪು ಸರ್ ಬಗ್ಗೆ ಮಾತಾಡದೆ ದೆರ್ ಆರ್ ಅದೇನೋ ಒಂಥರ ಅನ್ಫಿನಿಶ್ಡ್ ಥರ. ನಿಮ್ಮ ಲೈಫಲ್ಲಿ ಈಸ್ ಕಸಿನ್ ಫಸ್ಟ್ ಆ್ಯಂಡ್ ನಾನು ನೋಡ್ದಂಗೆ ನೀವು ಫಸ್ಟಿಂದಲೂ ಒಂದಷ್ಟು ಕಾಮನ್ ಇದ್ದಿದೆ. ಒಂದು ಸ್ಟೈಲ್ ಆಗಲಿ, ಸ್ವ್ಯಾಗ್ ಆಗಲಿ, ಎಕ್ಸ್ಪೋಜರ್ ಟು ಫ್ಯೂ ಥಿಂಗ್ಸ್. ಸೊ ಇಸ್ ಇಟ್ ನಮ್ಮ ಲೆಕ್ಕದಲ್ಲಿ ಕಾಣಿಸಿರೋದು ಹೀಗೆ, ಬಟ್ ವಾಟ್ ಇಸ್ ದ ರಿಯಾಲಿಟಿ? ಹೌ ವಾಸ್ ನಿಮ್ಮ ರಿಲೇಷನ್ಶಿಪ್? ನಾವು ಬರೀ ಕಸಿನ್ಸ್ ಕಣಮ್ಮ. ನಾವು ಕಾಫಿ ಆಯಿತಾ, ಟೀ ಆಯಿತಾ, ಅಥವಾ ಊಟ ಮಾಡ್ದೆ, ಚೆನ್ನಾಗಿ ತಿಂತಾ ಇದ್ದೆ, ನೀನು ದಪ್ಪಕ್ಕಿದ್ದೆ, ನೀನು ಇವಾಗ ಹೆಂಗಾಗ್ಬಿಟ್ಟಿದ್ಯಾ, ಆಮೇಲೆ ಒಳ್ಳೊಳ್ಳೆ ಸಿನಿಮಾಸ್ ಮಾಡು. ಅವರೂ ಸಹ ಬೈದಿದ್ದಾರೆ. ಅಪ್ಪ ಮಾಮನೂ ನನಗೆ ಮದಗಜ ಡಬ್ಬಿಂಗಲ್ಲಿದ್ದೆ, ಇನ್ನೂ ಬಗೀರ ಟೇಕ್ ಆಫ್ ಆಗಿರಲಿಲ್ಲ. ಹಿಂಗೆ ಯಾವುದೋ ಒಂದು ವಿಷಯಕ್ಕೆ ಫೋನ್ ಮಾಡಿದ್ದೆ. ಫೋನ್ ಮಾಡಿದಾಗ ಆವಾಗ ಸಖತ್ ಬೈದಿದ್ರು ನನಗೆ ಫೋನಲ್ಲಿ. ಏನೋ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ನಿನಗೆ ಏನು ಅಂದ್ಕೊಂಡಿದ್ಯಾ, ಕೋವಿಡ್ ಎಲ್ರಿಗೂ ಏನೇನು ಮಾಡ್ತು ಗೊತ್ತು ತಾನೇ ನಿನಗೆ, ನಂಬರ್ ಆಫ್ ಫಿಲ್ಮ್ಸ್ ಯಾವಾಗ ಮಾಡ್ತೀಯ, ದುಡ್ಡು ಯಾವಾಗಲೂ ಮಾಡ್ತೀಯ, ನೀನು ಬುದ್ಧಿ ಇಲ್ವಾ ನಿನಗೆ? ನಾನು ಸರಿ ಮಮ್ಮ, ಸರಿ ಸಿಕ್ಬಿಟ್ಟು ಮಾತಾಡೋಣ ಇರು ಮಮ್ಮ, ಆದಷ್ಟು ಬೇಗ ಸಿಗ್ತೀನಿ ಇರು ಮಮ್ಮ ಅಂದ್ಬಿಟ್ಟು. ಅಂದರೆ ಅಷ್ಟು ಕಾಳಜಿ ಇತ್ತು ಅಪ್ಪ ಮಾಮಂಗೆ. ಹಿಂದಿನ ದಿನವೂ ಅಷ್ಟೇ ನನಗೆ ಅವರು ಆ ಸೆಂಟೆನ್ಸ್ ನನಗಿನ್ನೂ ನಾನು ಯಾವತ್ತೂ ಮರೆಯಲ್ಲ, ನಾನು ಲೈಫ್ ಲಾಂಗ್ ಮರೆಯಲ್ಲ ಅನಿಸುತ್ತೆ. ಯಾಕೋ ಬೆಳಿತೀವಿ ನಾವು, ಯಾಕೋ ಚೇಂಜ್ ಆಗ್ತೀವಿ, ಯಾಕೆಲ್ಲ ಚೇಂಜ್ ಆಗಿಬಿಡುತ್ತೆ. ನಾವು ಹೇಗೋ ಇದ್ವಿ ನಾವು ಬೆಳಿಬೇಕಾದ್ರೆ ಮಕ್ಕಳಾಗಿದ್ದಾಗ. ಏನೋ ಕಣೋ ಮುರಳಿ, ಇಲ್ಲ ಕಣೋ ಮುರಳಿ, ಬೇಗ ಸಿಗೋಣ ಕಣೋ, ಮತ್ತೆ ಬೇಗ ಸಿಗೋಣ ಅಂದಿದ್ದ ಸೆಂಟೆನ್ಸು. ತದನಂತರ ನಾವು ಆ ಜಿಮ್ಮಲ್ಲಿ ಕಳೆದಂಥ ಆ 1.5 2 hours ನಾವು ಮಾತಾಡಿದ್ದು ಕೆಲವು ವಿಷಯಗಳು ನನ್ನ ಹತ್ರನೇ ಇದೆ. ಅದನ್ನು ಬೇರೆ ಯಾರ ಹತ್ರನೂ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಐ ಆಮ್ ನಾಟ್ ರಿಯಲಿ ಕಂಫರ್ಟಬಲ್. ಅಫ್ಕೋರ್ಸ್ ಅವ್ರ ಗಂಧದ ಗುಡಿ ಬಗ್ಗೆ ತುಂಬ ಖುಷಿಯಾಗಿ ಹಂಚ್ಕೊಂಡ್ರು ನನ್ನ ಹತ್ರ. ಅದನ್ನು ನೋಡ್ಬಿಟ್ಟು ನಾನು ಕೇಳಿದೆ, ಎಲ್ಲಿ ಮಮ್ಮ ಇಲ್ಲೆಲ್ಲ ಹೋಗ್ಬಿಟ್ಟು ನೆಗ್ದಿದ್ಯಾ, ಏನು ಮಮ್ಮ ಹಿಂಗೆಲ್ಲ ಮಾಡಿದ್ವಿ ನೀನು? ಹೂಕಣ ನೋಡೋ, ಇದನ್ನು ಈ ಥರ ಮಾಡಿದ್ವಿ ಕಣೋ, ಚೆನ್ನಾಗಿದೆ, ಇದನ್ನು ನಾವು ಪ್ರೊಡಕ್ಷನಿಂದ ಸ್ಟ್ರೈಟ್ ಅವೇ ರಿಲೀಸ್ ಥರನೇ ಪ್ಲ್ಯಾನ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಕಣೋ, ನೀನು ನೋಡಬೇಕು. ಹ್ಞೂ ಮಮ್ಮ ನೋಡ್ತೀನಿ ಮಮ್ಮ, ಹಾಗೆ ಹೀಗೆ. ಸೊ ನಾವು ಬರೀ ಒಂದು ಕಸಿನ್ಸ್ ಅನ್ನೋ ಅಷ್ಟರಲ್ಲಿ ಮಾತ್ರ, ಅದಕ್ಕೆ ಮಾತ್ರ ಸೀಮಿತವಾಗಿದ್ವಿ ಹೊರತು ವ್ಯವಹಾರ, ಹಣಕಾಸು, ಆಮೇಲೆ ತೊಗೊಳ್ಳೋದು ಬಿಡೋದು, ಅಥವಾ ನಮಗೆ ಅವ್ರು ಆಗಿ ಬಂದಿದ್ದು, ನಾವು ಅವ್ರಿಗೆ ಆಗಿ ಬಂದಿದ್ದು, ಬರದೇ ಇದ್ದಿದ್ದು, ಜೊತೆಗೆ ಇಲ್ಲದೆ ಇದ್ದಿದ್ದು, ಅದು ಯಾವುದೂ ನಮಗೆ ಮೈಂಡಲ್ಲಿ ಇರಲಿಲ್ಲ. ನಾವೆಲ್ಲ ನಂಬಿದ್ದು, ನಾನು ಕಲ್ತಿದ್ದು ನಮ್ಮ ಫ್ಯಾಮಿಲಿಯಿಂದ ಒಂದೇ, ಕಷ್ಟಪಡಲೇಬೇಕು, ಫಲ ಬಂದಮೇಲೆ ಆ ಸುಖನೂ ಅನುಭವಿಸ್ಲೇಬೇಕು. ಚೆನ್ನಾಗಿ ಹೇಳಿದ್ರಿ.